ಹೃದಯದಲ್ಲಿ ಅಧೋಮುಖವಾಗಿ ಅಂದರೆ ತಲೆ ಕೆಳಗಾಗಿ ತೂಗಾಡುತ್ತಿರುವ ಕಮಲದಲ್ಲಿ ಪರಮೇಶ್ವರನು ವಾಸಿಸುತ್ತಿದ್ದಾನೆ. ಅಂತ ಪರಮೇಶ್ವರನನ್ನು ಜೀವನು ಎಂದು ಹೊಂದುತ್ತಾನೆಯೋ ಆಗ ಆನಂದ ಸ್ವರೂಪನಾಗುತ್ತಾನೆ. ದೇಹವು ಮೊದಲಾಗಿ ಅಂಡಪಿಂಡ ಬ್ರಹ್ಮಾಂಡಗಳೆಲ್ಲವೂ ಅಗ್ನಿಯಲ್ಲಿ ಹುಟ್ಟಿದ ಕಿಡಿಗಳಂತೆ ಪರಬ್ರಹ್ಮನಿಂದಲೇ ಹುಟ್ಟಿದವುಗಳೆಂದು ತಿಳಿದುಕೊಳ್ಳದೆ ದೇಹವೇ ನಾನೆಂದು ಭ್ರಾಂತಿಗೊಂಡು ಕರ್ಮಸಾಗರದಲ್ಲಿ ಮುಳುಗಿ ದೃಶ್ಯ ರೂಪವಾದ ಕಾಶಿ ಗಯಾ ಪ್ರಯಾಗಗಳಲ್ಲಿರುವ ತೀರ್ಥಗಳನ್ನು ಸ್ನಾನ ಮಾಡಿದರೆ ಮುಕ್ತಿ ಹೊಂದುವರೆಂದು ಮನುಷ್ಯರು ಮನಸ್ಸಿನಲ್ಲಿ ಎಣಿಸುತ್ತಾರೆ. ಆದರೆ ಹೆಂಡದ ಗಡಿಗೆಯನ್ನು ಗಂಗಾ ನದಿಯಲ್ಲಿ ಮುಳುಗಿಸಿ ಎಷ್ಟು ವೇಳೆ ಅದನ್ನು ತೊಳೆದರೂ ಆ ವಾಸನೆಯು ಹೋಗದಿರುವಂತೆ ಶುಕ್ಲ ಶೋಣಿತ ಸಂಬಂಧದಿಂದ ಉಂಟಾದ ಈ ದೇಹದಲ್ಲಿರುವ ಕರ್ಮವಾಸನೆಗಳೆಂಬ ಕೊಳೆಯನ್ನು ತೊಳೆದು ಹೋಗಲಾಡಿಸದೆ ಈ ಶರೀರ ಚರ್ಮವನ್ನು ಎಷ್ಟು ಬಾರಿ ಮೇಲೆ ಹೇಳಿದ ಪುಣ್ಯಕ್ಷೇತ್ರಗಳಲ್ಲಿ ತೊಳೆದರೂ ಮೋಕ್ಷವನ್ನು ಹೊಂದಲಾರರು. ಆದುದರಿಂದ ಪುರುಷರು ಮನಸ್ಸಿನ ಕೊಳೆಯನ್ನು ಹೋಗಲಾಡಿಸಿ ಹಂಸ ಮಾತ್ರರಾಗಿದ್ದೇ ಆದರೆ ಜನನ ಮರಣ ಪ್ರವಾಹದಿಂದ ತಪ್ಪಿಸಿಕೊಳ್ಳಬಹುದು. ಕಪಿಯಂತೆ ಇಷ್ಟ ಬಂದ ಕಡೆ ಓಡುತ್ತಿರುವ ಮನಸ್ಸನ್ನು ಈಶ್ವರನಲ್ಲಿ ಐಕ್ಯ ಮಾಡಿ ರಾತ್ರಿಯಲ್ಲಿ ನಿದ್ರಿಸುವಾಗ ಪರಮಾತ್ಮನನ್ನು ಸ್ತುತಿಸಿ ಅನಂತರ ಮಲಗಿಕೊಳ್ಳಬೇಕೆಂಬ ವಿಷಯವನ್ನು ಹೇಳಲಾಗಿದೆ ಎಂದು ಕಡಪ ಸ್ವಾಮಿ